ನಮಸ್ಕಾರ ದೇವರು. ಅಣ್ಣ ನಿಮ್ಮದು ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ ಅಣ್ಣ ನೆಕ್ಸ್ಟು ನೀವು ಎಲ್ಲಿಗೆ ಹೋಗ್ತೀರಾ ಅಣ್ಣ? ನೀವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಾ? ಸುಮಾರು ಒಂದು 700 ಕಿಲೋಮೀಟರ್ಸು, ಎಷ್ಟೋ ಒಂದು ಅರಣ್ಯಗಳನ್ನು ದಾಟುತ್ತಾ, ಎಷ್ಟೋ ಒಂದು ನದಿಗಳನ್ನು ದಾಟುತ್ತಾ, ಎಷ್ಟೋ ಒಂದು ಜನರ ಒಂದು ಸಂಭಾಷಣೆ ಮಾಡ್ಕೊತ ಹೋಗುವ ಒಂದು 700 ಕಿಲೋಮೀಟರ್ ಒಂದು ಪ್ರಯಾಣ ಇನ್ನು ನಾಳೆ ಸ್ಟಾರ್ಟ್ ಆಗ್ತಾಯಿದೆ. ನಾಳೆ ಮೊದಲ ಹೆಜ್ಜೆ ಆದರೆ ಆಗ್ತಾಯಿದ್ದೀನಿ. ಸೊ ತುಂಬ ಒಂದು ಭಯಾನಕವಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ. ಸೊ ಎಲ್ಲ ವೀಡಿಯೋಸು ವೀಕ್ಷಣೆ ಮಾಡಿ ನಮ್ಗೆ ಅದೇ ಥರ ಒಂದು ಸಪೋರ್ಟ್ ಮಾಡ್ತಾಯಿರಿ. ಸೊ ವಾಕ್ ಟು ತಮಿಳ್ನಾಡು, ಸೊ ಅದಾದರೆ ಮಾಡ್ತಾಯಿದ್ದೀನಿ. ಸೊ ತಿರುಪತಿ ಟು ಕನ್ಯಾಕುಮಾರಿ ವಾಕು. ಏನಿದೆ ಈ ಕಾಟನಲ್ಲಿ ಅಂತ ನಿಮಗೇನಾದರೂ ಆಶ್ಚರ್ಯ ಇದೆಯಾ? ಎಷ್ಟೋ ದಿನಗಳಿಂದ ಇರ್ತಕ್ಕಂತಹ ನಮ್ಮ ಕನಸು ಇವತ್ತು ನನಸಾಗಿದೆ. ಈ ವಸ್ತು ನನಗೆ ಬರೋಕ್ಕೆ ಸರ್ ಆದರೆ ತುಂಬ ಹೆಲ್ಪ್ಫುಲ್ ಮಾಡಿದ್ದಾರೆ. ಸೊ ಯಾವ ಥರ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಮಗೆ ಎಷ್ಟೋ ಒಂದು ದಿನಗಳಿಂದ ಆದರೆ ಇತ್ತು ಈ ಟ್ರಾಲಿ ಬೇಕು ಅಂತ ಹೇಳ್ಬಿಟ್ಟು. ಸೊ ಇವತ್ತಾದರೆ ಇದು ನಮಗೆ ಸಿಕ್ಕಿದೆ. ಎಲ್ಲರಿಗೂ ನಮಸ್ಕಾರಗಳು. ನಾನಾದರೆ ತಿರುಪತಿದಲ್ಲಿ ಇರ್ತೀನಿ, ಬಿಗ್ ಫ್ಯಾನ್ ಆಫ್ ಭೈರವ. ಸೊ ನಾನು ಕೆಲಸದ ಮೇಲೆ, ಬಿಸ್ನೆಸ್ ಕೆಲಸದ ಮೇಲೆ ನಾನು ಕಡಬಗೆ ಹೋಗಿದ್ದೆ. ಹೋಗುವಾಗ ನಾನು ನೋಡಿದೆ ಭೈರವನ್ನ ಅಷ್ಟು ಕೇರ್ಫುಲ್ಲಾಗಿ ಅಷ್ಟು ಕೇರ್ಫುಲ್ಲಾಗಿ ಎತ್ಕೊಂಡು ಬರ್ತಾಯಿದ್ರು. ಬರುವಾಗ ನೋಡಿದೆ ಆ್ಯಂಡ್ ಬರುವಾಗ ನೋಡಿದೆ ಅಷ್ಟು ಚೆನ್ನಾಗಿ ಇವನ್ನ ಎತ್ಕೊಂಡು ಕ್ಯಾರಿ ಮಾಡ್ಕೊಂಡು ಬರ್ತಾಯಿದ್ರು. ನೋಡಿ ಗೈಸ್, ಇಲ್ಲಿ ಬಂದಮೇಲೆ ಕೆಲವು ಪ್ಲೇಸಸ್ಗಾದರೆ ನಾವು ಹೋಗಿದ್ದೀವಿ. ಸೊ ಹೋದರೆ ಅಲ್ಲಿ ಪೆಟ್ಸ್ನ ಅಲೋ ಮಾಡ್ದಲ್ಲ ಗೈಸ್. ಏನಕ್ಕಂದರೆ ಪೆಟ್ಸನ್ನ ಅಲೋ ಮಾಡಲ್ಲ ಅಂತ ಇದ್ದಾರಲ್ವ, ಅವಾಗ ಅಂತೂ ನನಗೆ ಸಖತ್ ಫೀಲ್ ಆಯಿತು ಗೈಸ್. ಏನಕ್ಕಂದರೆ ಅವರು ಪೆಟ್ಸ್ ಟ್ರಾವೆಲಿಂಗ್ ಮಾಡ್ತಾಯಿದ್ರೆ ಪೆಟ್ಸನ್ನ ಬಿಟ್ಟು ಎಲ್ಲಿ ಹೋಗೋಕ್ಕಾಗಲ್ಲ. ಮತ್ತು ಏನಂದರೆ ತುಂಬ ಕಷ್ಟ ಆಗ್ತಾಯಿದೆ ಗೈಸ್. ಪಾಪ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕಂತ ನಾನು ಬೇಡ್ಕೊತಾ ಇದ್ದೀನಿ ಗೈಸ್. ಮತ್ತು ಏನಂದರೆ ಇನ್ನೊಂದು ವಿಷಯ, ಇಲ್ಲಿ 6 ದಿವಸ ಆಯಿತು ಇಲ್ಲಿ ಬಂದು. 6 ದಿವಸದಿಂದ ನಾನು ನೋಡ್ತಾ ಇದ್ದೀನಿ ಭೈರವನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇವತ್ತಾದರೆ ನಾವು ಸೆಕೆಂಡ್ ವ್ಯಾಕ್ಸಿನೇಷನ್ ನಾವು ಮಾಡಿಸಿದ್ದೀವಿ. ವೆರಿ ಆ್ಯಕ್ಟಿವ್ ಆಗಿದ್ದಾನೆ ಗೈಸ್. ಭೈರವನಿಗೆ ನೀವು ಇದೇ ಥರ ಮುಂದಕ್ಕೆ ಎಲ್ಲ ಸಪೋರ್ಟ್ ಮಾಡಬೇಕು. ಎಲ್ಲರೂ ನೀವು ಭೈರವನ್ನ ಲೈಫ್ ಲಾಂಗ್ ಪ್ರೀತಿಸ್ತಾ ಇರಬೇಕಂತ ನಾನು ಬೇಡ್ಕೊಳ್ತೇನೆ. ನಮಸ್ಕಾರ ದೇವರು. ತಿರುಪತಿ ಟು ಒಂದು ಕನ್ಯಾಕುಮಾರಿ ಜರ್ನಿ ಇವತ್ತಾದರೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾನು ಬಂದುಬಿಟ್ಟು ಬೆಳಗ್ಗಿನಿಂದ ಒಂದು 13 ಕಿಲೋಮೀಟ್ರ್ ಆದರೆ ನಡ್ಕೊಂಡು ಒಂದು ಹೈವೇದಲ್ಲಿ ಆದರೆ ಇದ್ದೀನಿ. ನಮ್ಮ ಭೈರವಾಗ ನೋಡಿ ಸೇಫಾಗಿ ಅವ್ರನ್ನ ಕವರ್ ಮಾಡಿದ್ದೀನಿ. ನೋಡಿ ಇಲ್ಲಿ ಆದರೆ ಇದ್ದಾನೆ ನಮ್ಮ ಭೈರವ. ನೋಡಿ ಎಷ್ಟು ಮುದ್ದಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಮಲಗಿಸ್ಬಿಟ್ಟಿದ್ದೀನಿ ಒಳಗಡೆ. ಅವನು ಮಲ್ಕೊಂಡಿದ್ದಾನೆ ಆರಾಮಾಗಿ. ಅವ್ನು ಬಿಸಿಲೇನು ಬೀಳ್ತಾ ಇಲ್ಲ. ತುಂಬ ಜನ ಆದರೆ ಕಾಮೆಂಟ್ ಮಾಡಿದ್ದೀರಾ ನೋಡಿ ಭೈರವಗನಿಗೆ ಏನು ಬಿಸಿಲು ಬೀಳ್ತಾ ಇಲ್ಲ, ತುಂಬ ಸೇಫಾಗಾದರೆ ಇದ್ದಾನೆ. ಸೊ ನಾವಾದರೆ 13 ಕಿಲೋಮೀಟ್ರ್ ಬಂದಿದ್ದೀವಿ ಬೆಳಗಿನಿಂದ. ಸೊ ಇನ್ನಾದರೆ ಜರ್ನಿ ಆದರೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ನಾಳೆ ತಮಿಳ್ನಾಡು ಬಾರ್ಡ್ರ್ ಆದರೆ ಟಚ್ ಮಾಡಿಬಿಡ್ತೀವಿ. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 25 ಕಿಲೋಮೀಟ್ರ್ ಆದರೆ ನಡ್ಕೊಂಬಂದು ಒಂದು ಹೈವೇದಲ್ಲಾದರೆ ಟೆಂಟ್ ಆದರೆ ಹಾಕ್ಕೊಂಡಿದ್ದೀವಿ. ನಿಮಗೆ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ನೋಡಿ, ಇದೇ ಒಂದು ಟೆಂಟ್ ಈ ಜಾಗದಲ್ಲಿ ಆದರೆ ಹಾಕ್ಕೊಂಡಿದ್ದೀವಿ. ಸೊ ನಮ್ಮ ಟೆಂಟ್ ಒಳಗಡೆ ಬಂದಿದ ತಕ್ಷಣ ನಿಮಗೆ ನೋಡಿ ಇವಾಗ ಸ್ಪೇಸ್ ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ. ಭೈರವ ಏನಾದರೂ ಇವಾಗ ತಾನೇ ಬರ್ತಾ ಇದ್ದಾನೆ ಟೆಂಟ್ ಒಳಗಡೆಯಿಂದ ಬಂದ. ಸೊ ಒಳಗಡೆ ಹೋಗಿದ ತಕ್ಷಣ ಇವತ್ತು ಸ್ಪೇಸ್ ಆದರೆ ಕಡಿಮೆ ಆಯಿತು ನಮ್ಮ ಟೆಂಟಲ್ಲಿ. ಸೊ ವೀಲ್ ಚೇರ್ ಆದರೆ ಬಂತಲ್ವಾ, ಸೊ ಅದಕ್ಕೋಸ್ಕರ ನಮಗೆ ಸ್ವಲ್ಪ ಕಡಿಮೆ ಆದರೆ ಆಯಿತು ಸ್ಪೇಸು. ಸೊ ಇಲ್ಲಾದರೆ ಶೂಸ್ ಎಲ್ಲ ಇಟ್ಟಿದ್ದೀನಿ, ಅಲ್ಲಿ ಬ್ಯಾಗ್ ಇದೆ. ಮತ್ತು ಭೈರವಗನ್ ಬಂದುಬಿಟ್ಟು ಈ ಪ್ಲೇಸಲ್ಲಾದರೆ ಮಲ್ಕೊತಾನೆ ಇವತ್ತು. ನಮಸ್ಕಾರ ದೇವರು. ಆ ಕಡೆ ಎಲ್ಲ ಹೋಟೆಲ್ಸ್ ನಾನು ಫುಡ್ಡು ಸಿಗಲಿಲ್ಲ. ಸೊ ಇಲ್ಲಾದರೆ ಬಂದಿದ್ದೀನಿ. ಒಂದು ಪ್ಲೇನ್ ದೋಸೆ ಆದರೆ ಆರ್ಡರ್ ಮಾಡಿದ್ದೀನಿ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ನಾನು ನೋಡಿಬಿಟ್ಟು ಇದು ಬಂದುಬಿಟ್ಟು ಒಂದು ಮಸಾಲೆ ದೋಸೆ ಅಂದ್ಕೊಂಡಿದ್ದೆ. ಸೊ ಇದು ಬಂದುಬಿಟ್ಟು ಪ್ಲೇನ್ ದೋಸೆ, ಇದು ಎಷ್ಟು ದೊಡ್ಡದಾಗಿದೆ. ನಮ್ಮ ಪಕ್ಕದಲ್ಲಿ ಭೈರವ ಆದರೆ ಇದ್ದಾನೆ, ಇಲ್ಲಿದ್ದಾನೆ. ಸೊ ಈ ಪ್ಲೇನ್ ದೋಸೆ ಏನಾದರೆ ತಿನ್ಕೊಂಡು ನಾವು ಇನ್ನೂ ಹೊರಡಬೇಕು ಇಲ್ಲಿಂದ. ನಮಸ್ಕಾರ ದೇವರು. ಬೆಳಗ್ಗಿನಿಂದ ಸುಮಾರು ಒಂದು 8 ಕಿಲೋಮೀಟ್ರ್ ಆದರೆ ನಡ್ಕೊಂಡು ಇಲ್ಲಿ ಹೈವೇದಲ್ಲಾದರೆ ಇದ್ದೀನಿ. ನಿಮಗೆ ಬ್ಯಾಕ್ ಸೈಡ್ ಒಂದು ಬೋರ್ಡ್ ಕಾಣಿಸ್ತಾ ಇದೆ, ಚೆನ್ನೈ 88 ಕಿಲೋಮೀಟರ್ಸ್ ಅಂತ ಹೇಳ್ಬಿಟ್ಟು. ಇನ್ನು ಕೆಲವೇ ದಿನಗಳಲ್ಲಾದರೆ ನಾವು ಚೆನ್ನೈಗೆ ಹೋಗ್ಬಿಡ್ತೀವಿ. ಇವತ್ತು ಒಂದು ತಮಿಳ್ನಾಡು ಬಾರ್ಡ್ರ್ ಕೂಡ ಕ್ರಾಸ್ ಮಾಡಿಬಿಡ್ತೀವಿ. ಇಲ್ಲಿಗೆ ಬರೋಕ್ಕೆ ತುಂಬ ಒಂದು ಕಷ್ಟಗಳಾದರೆ ಬಿದ್ದಿದ್ದೀವಿ. ಸೊ ನಮ್ಮ ವೆಹಿಕಲ್ ನೋಡಿ ಇಲ್ಲಾದರೆ ಇದೆ. ಸೊ ಭೈರವ ಕೂಡ ಇಲ್ಲಿದ್ದಾನೆ. ಸೊ ನಾನೇನು ಬಯಸಲ್ಲ ನಿಮ್ಮ ಹತ್ರ, ದಯವಿಟ್ಟು ಒಂದು ಶೇರ್ ಮಾಡಿ ನಿಮ್ಮಿಂದ. ಸೊ ಅದರಿಂದ ನನಗೆ ಎಷ್ಟೊಂದು ಸಪೋರ್ಟ್ ಆದರೆ ಸಿಗತ್ತೆ. ವೆಲ್ಕಮ್ ಟು ತಮಿಳ್ನಾಡು. ಗೈಸ್ ನಾನು ಬಂದ್ಬಿಟ್ಟು ಇವಾಗ ತಮಿಳ್ನಾಡು ಬಾರ್ಡ್ರ್ ನೋಡಿ, ತಮಿಳ್ನಾಡಿಗಾದ್ರೆ ಹೋಗ್ತಾ ಇದ್ದೀನಿ ನೋಡಿ. ಇದು ತಮಿಳ್ನಾಡು.
ಈ ಕಡೆ ಬಂದಿದ್ನಲ್ವಾ ನೋಡಿ, ಇದು ಬಾರ್ಡ್ರಲ್ಲಿ ಇದ್ದೀನಿ ನೋಡಿ. ತಮಿಳ್ನಾಡು, ಇದು ಆಂಧ್ರ ಪ್ರದೇಶ ನೋಡಿ, ಇದು ಆಂಧ್ರ ಪ್ರದೇಶ. ಇಷ್ಟೇ ಡಿಫ್ರೆನ್ಸು ನೋಡಿ. ಇದು ಇದು ಆಂಧ್ರ ಪ್ರದೇಶ, ಈ ಕಡೆ ತಮಿಳ್ನಾಡು. ಸೊ ಬಾರ್ಡ್ರಲ್ಲಾದರೆ ಇದ್ದೀನಿ ಇವಾಗ. ಸೊ ತಮಿಳ್ನಾಡಿಗಾದರೆ ಎಂಟ್ರಾದರೆ ಆಗಿದ್ದೀನಿ. ನಮ್ಮ ಭೈರವ ಆದರೆ ಇದೆ ನೋಡಿ. ಸೊ ಇಲ್ಲಿಗೆ ಬರೋಕ್ಕೆ ತುಂಬ ಕಷ್ಟಗಳಾದರೆ ಬಿದ್ದಿದ್ದೀವಿ, ತುಂಬ ರಿಸ್ಕ್ ಆದರೆ ಮಾಡಿದ್ದೀವಿ. ಗೈಸ್ ಆದಷ್ಟು ನಿಮ್ಮ ಕೈಯಿಂದ ಆದಷ್ಟು ಒಂದು ಸ್ವಲ್ಪ ಒಬ್ರಿಗಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ರೀಲ್ನ. ಸೊ ಅದರಿಂದ ನನಗೆ ತುಂಬ ಒಂದು ಸಪೋರ್ಟ್ ಆದರೆ ಸಿಗುತ್ತೆ. ನಾನು ಅಷ್ಟೇ ಬಯಸೋದು ನಿಮ್ಮ ಹತ್ರ. ಸೊ ಆದಷ್ಟು ಶೇರ್ ಮಾಡಿ. ನಮಸ್ಕಾರ ದೇವರು. ಮಧ್ಯಾಹ್ನ ಒಂದು ಪರೋಟ ಆದರೆ ತೊಗೊಂಡೋಗ್ತಾ ಇದ್ದೀನಿ ಗುರು. ಹೆವಿ ಕಾಸ್ಟ್ಲಿ ಗುರು. ತಮಿಳ್ನಾಡು ಬಂದಿದ ತಕ್ಷಣ ಫಸ್ಟ್ ಫುಡ್ಡು ನಮ್ಮದಿದೆ ಪರೋಟ. ಫಸ್ಟ್ ಪರ್ಸನ್ ಆದರೆ ಅಲ್ಲಿ ಮೀಟ್ ಆದ್ವಿ. ನಮ್ಗೆ ವೀಡಿಯೋ ಆದರೆ ಹಾಕ್ತೀನಿ ಗುರು. ತಮಿಳ್ನಾಡಿಗೆ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಪರ್ಸನ್ ಆದರೆ ನಾವು ಮೀಟ್ ಆಗ್ತಾ ಇದ್ದೀವಿ. ಸೊ ಸರ್, ನೀವು ಪೇರು ಸರ್? ಪೇರು ಇಲ್ಲ ರಸನ್. ವಿಚ್ ವಿಲೇಜ್? ಬೇರೆ ಪೊನ್ನುಪಾಡಿ, ತಮಿಳ್ನಾಡು. ನಿಮ್ಮ ವರ್ಕ್ ಸೆಕ್ಯೂರಿಟಿ. ಫಸ್ಟ್ ಪರ್ಸನ್ ಆದರೆ ನಾವು ಇಲ್ಲಿ ಮೀಟ್ ಆಗಿದ್ವಿ ತಮಿಳ್ನಾಡಲ್ಲಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಈ ಥರ ಒಂದು ಕಾಮೆಂಟ್ ಮಾಡಿ. ಜೈ ಹಿಂದ್. ಸೊ ಇವಾಗ ತಾನೇ ನಮ್ಮ ಒಂದು ಲಂಚ್ ಆದರೆ ಸಿಕ್ಕಿದೆ ನಮಗೆ. ಸೊ ಲಂಚ್ ಆದರೆ ತಿಂತಾಯಿದ್ದೀನಿ. 2 ಪರೋಟ ಕೊಟ್ಟರು ಗುರು. ನೀವೇನಾದರೂ ಅಂದ್ಕೊಳ್ಳಿ, ಈ 2 ಪರೋಟ 70 ರೂಪೀಸ್ ಗುರು. ಹೊಟ್ಟೆ ಉರಿದೋಗೋದೆ ತಗೋಬೇಕಂದ್ರೆ ಮಧ್ಯಾಹ್ನ ಟೈಮಲ್ಲಿ ಫುಡ್ಡು. ಸೊ ಎಷ್ಟು ಚಿಕ್ಕದಾಗಿದೆ ನೋಡಿ ಪರೋಟಸ್ ಎಲ್ಲ. ತುಂಬ ಹೆವಿ ಕಾಸ್ಟ್ಲಿ ಗುರು. ಬಂದಿದ ತಕ್ಷಣ ಸೊ ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಈ ರೋಡಲ್ಲಿ ಹೋಗ್ತಾಯಿದ್ದೀವಲ್ವ. ಸೊ ಈ ರೋಡಲ್ಲಿ ಹೋಗ್ತಾಯಿದ್ದೀವಿ, ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಪರ್ಚೇಸ್ ಮಾಡಲೇಬೇಕು. ಸೊ ಮತ್ತೆ ಸಿಗೋಲ್ಲ ನಮ್ಗೆ ಹೋಟೆಲ್ಸ್ ಯಾವುದು. ತಿರುಪತಿವರೆಗೂ ನನಗೆ ಗೊತ್ತಿರೋ ಮಟ್ಟಿಗೆ ಮಧ್ಯದಲ್ಲಿ ಯಾವುದೂ ಸಿಗೋಲ್ಲ ಅನಿಸುತ್ತೆ. ಸೊ ಇಲ್ಲಿ ಇದೀನಲ್ವಾ, ಇದು ತಮಿಳ್ನಾಡು. ಅಲ್ಲಿ ಮುಂದೆ ಕಾಣಿಸ್ತಿದೆ ಅಲ್ಲ ಬ್ಯಾಕ್ ಸೈಡು. ಸೊ ಅದು ಬಂದುಬಿಟ್ಟು ಆಂಧ್ರ ಪ್ರದೇಶ. ಸೊ ಬಾರ್ಡ್ರಲ್ಲಿದ್ದೀನಿ ನಾನು. ಒಂದು ಫ್ಯೂ ಸ್ಟೆಪ್ಸು ಆ ಕಡೆ ಆಗಿದ್ರೆ ಅದು ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಡ್ತೀನಿ. ಸೊ ಇಲ್ಲಾದರೆ ಇದೀನಿ ನಾನು ಇವಾಗ. ನಾವು ಪರೋಟ ತಿಂದ್ಕೊಂಡು ಮುಂದಕ್ಕೆ ಇನ್ನು ಜರ್ನಿ ಮಾಡಬೇಕು. ಇವತ್ತು ತಿರುಪತಿ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ಇನ್ಮೇಲೆ ವ್ಲಾಗ್ಸು ಎವ್ರಿ ವೀಕ್ 2 or 3 ಬರ್ತಾನೆ ಇರುತ್ತೆ. ನಾನು ಟೈಮ್ ಏನಾದ್ರು ಸಿಕ್ಕರೆ ಪ್ರತಿದಿನ ನಿಮ್ಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ನಮ್ಮ ಇಲ್ಲಿ ಟ್ರಾಲಿ ಆದರೆ ಇಲ್ಲಿ ಇಟ್ಟಿದ್ದೀವಿ ಬ್ಯಾಕ್ ಸೈಡು. ನಮಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ. ತಮಿಳ್ ಬರೋಲ್ಲ ಮಾತಾಡೋಕ್ಕೆ. ಸೊ ಯಾವ ಥರ ನಮಗೆ ಟ್ರೀಟ್ ಮಾಡ್ತಾರೆ ಅಂತ ನೋಡಬೇಕು ಇಲ್ಲಿ ತಮಿಳಿಯನ್ಸು. ಸೊ ಇವಾಗ ತಾನೇ ಜಸ್ಟು ಒಂದು ಆಂಧ್ರದಿಂದ ತಮಿಳ್ನಾಡಿಗಾದರೆ ಬಂದಿದ್ದೀವಿ. ಸೊ ನಿಮ್ಗೆ ಹೇಳ್ದಲ್ವ, ಇವಾಗ ತಾನೇ ಜಸ್ಟು ಒಂದು ಊಟ ಮಾಡಿದೆ. ಇಲ್ಲಾದರೆ ಊಟ ಮಾಡಿಬಿಟ್ಟಿಲ್ಲಾದರೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ. ಮಧ್ಯಾಹ್ನ ಚಪಾತಿ ಆದರೆ ಕೊಟ್ಟರು ಗುರು. ನಿಜದ ಗುರು, ತುಂಬ ಕಾಸ್ಟ್ಲಿ ಇರುತ್ತೆ ಗುರು ಇಲ್ಲೆಲ್ಲ ಫುಡ್ಡೆಲ್ಲ ಬಂದಿದ ತಕ್ಷಣ ಇಲ್ಲಿ. ಸೊ ನನಗೊಂದು ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ಬಾರ್ಡ್ರಲ್ಲಿ ಸೆಕ್ಯೂರಿಟಿ ಇದ್ದಾರೆ. ನನಗೆ ಬಂದಿದ ತಕ್ಷಣ ಪೊಲೀಸ್ ಅಂದ್ಕೊಂಬಿಟ್ಟು ಅವ್ರು ನೋಡಿ. ಸೊ ಈ ಥರ ಗೊತ್ತಾಯಿತು. ಮತ್ತು ನೋಡಿ ನಿಮ್ಮ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ಅಲ್ವಾ, ಬ್ಯಾಕ್ ಸೈಡ್ ಬಸ್ಸಸ್ಸು ಅದೆಲ್ಲ ತಮಿಳ್ನಾಡು ಬಸ್ಸಸ್ಸೇ. ಇನ್ನು ನಾವು ಇವತ್ತು ತಿರುತಣಿಗಾದರೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಇನ್ನೊಂದು 10 ಕಿಲೋಮೀಟರ್ಸ್ ಆದರೆ ಇರುತ್ತೆ. ಫಾಸ್ಟಾಗಾದರೆ ಹೋಗ್ಬೇಕು ಇಲ್ಲಿಂದ ಗುರು. ಇಲ್ಲಿ ಇಂಟರ್ನೆಟ್ ಕೂಡ ಬರೋಲ್ಲ ಗುರು. ಒಂದು ರೀಲ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಇಂಟರ್ನೆಟ್ ಕೂಡ ಬರೋಲ್ಲ ಇಲ್ಲಿ, ತುಂಬ ಫುಲ್ ಡೆಡ್ ಇದೆ. ಸೊ ಯಾಕಂದರೆ ಬಾರ್ಡ್ರಲ್ಲಿ ಇಂಟರ್ನೆಟ್ ಬರೋಲ್ಲ ಅಂದ್ಕೊಂಡಿದ್ದೀನಿ. ಎಲ್ಲ ಕಡೆನೂ ಹಂಗೇನಾ ಇಲ್ಲ ಅಂತ ಹೇಳಿದ್ರೆ ನಾರ್ಮಲಾಗಿ ಇಲ್ಲಿ ಆ ಥರ ಏನೋ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಸೊ ನೋಡಿ ಇಲ್ಲಿಂದ ಇನ್ನು ಹೊರಡ್ಬೇಕು ನಾವು. ನಮ್ಮ ಭೈರವಗಣ್ಣು ಫುಲ್ ಆ್ಯಕ್ಟಿವ್ ಆಗಿದ್ದಾನೆ. ಸೊ ಇಲ್ಲಿಂದ ನಾವು ಹೊರಡೋಣ. ಇಲ್ಲಿಂದ ಮಾಡ್ತಾಯಿದ್ದೆ ಗುರು. ಮೈಕು ಎಲ್ಲ ಬಿಸಾಕಿದ್ದೀನಿ ಅಂತ ಭಯ ಎತ್ಕೊಂಡ್ಬಿಡ್ತು. ಇಲ್ಲಿ ನೋಡ್ತಾ ಇಲ್ಲಿಲ್ಲ, ಮಾಮೂಲಿಯಾಗಿ ಇಲ್ಲಿ ಇರುತ್ತೆ ಮೈಕು ಅಂತ ಹೇಳ್ಬಿಟ್ರು. ನೋಡ್ತಾರೆ ಇಲ್ಲಿಲ್ಲ. ಸೊ ತುಂಬ ಭಯ ಎತ್ಕೊಂಡ್ಬಿಡ್ತು. ನೋಡಿದ್ರೆ ಇಲ್ಲೇ ಇದೆ ಮೈಕು. ಸೊ ಆ ಥರ ಇತ್ತು. ಇಲ್ಲಿ ಇವಾಗ ಬಂದಿದ ತಕ್ಷಣ ನಮಗೆ ಒಂದು ತಮಿಳ್ನಾಡಿಂದ ಸ್ವಲ್ಪ ಫಾಲೋವರ್ಸ್ ಆದರೆ ಬಂದರು. ಸ್ವಲ್ಪ ಅಣ್ಣ ನಿಮ್ಮ ವೀಡಿಯೋಸನ್ನು ನೋಡ್ತಾ ಇರ್ತೀನಿ. ನಾವು ಅಂದರೆ ನನ್ನ ತಮಿಳ್ ಬರೋಲ್ಲ ಗುರು, ಕಷ್ಟ ಆಗುತ್ತೆ ಮಾತಾಡೋಕ್ಕೆ ಬರೋಲ್ಲ, ನಿಜ ಬರೋಲ್ಲ, ಸ್ವಲ್ಪನೂ ಬರೋಲ್ಲ ತಮಿಳ್ ಮಾತಾಡೋಕ್ಕೆ. ಸೊ ಸ್ವಲ್ಪ ಕಲ್ತ್ಕೋಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಹೋಗ್ತಾ ಹೋಗ್ತಾ ನಾನು ಕಲ್ತ್ಕೊತೀನಿ. ತಮಿಳ್ ಏನಾದರೂ ಕಲ್ತ್ಕೊಂಡ್ರೆ ನಾನು ಕೇರಳದಲ್ಲಿ ಕೂಡ ಯೂಸ್ ಆಗುತ್ತೆ ತಮಿಳು. ಸೊ ಆ ಥರ ಇದು ಬಂದುಬಿಟ್ಟು ಮೋಸ್ಟ್ಲಿ ಬಸ್ಸಸ್ ಬರ್ತಾ ಇರ್ತಾವಲ್ವ ರೋಡಲ್ಲಿ. ಅಂದರೆ ಫುಡ್ಡಿಗೆ ಸ್ಟಾಪ್ ಕೊಡ್ತಾರಲ್ವ, ಲಾಂಗ್ ಬಸ್ಸಸ್ ಇರುತ್ತೆ ನೋಡಿ. ಇವಾಗ ತಿರುಪತಿ ಟು ಚೆನ್ನೈ, ಹೈದ್ರಾಬಾದ್ ಟು ಚೆನ್ನೈ, ಸೊ ಆ ಥರ ಬರ್ತಾ ಇರ್ತಾವಲ್ವ. ಸೊ ಆವಾಗ ಮಧ್ಯದಲ್ಲಿ ಸ್ಟಾಪ್ ಕೊಡ್ತಾರೆ. ಸೊ ಅಂಥ ಜಾಗದಲ್ಲಿ ಆದರೆ ನಾವು ಇದೀವಿ ಇವಾಗ. ಸೊ ಅದಕ್ಕೆ ತುಂಬ ಕಾಸ್ಟ್ಲಿ ಇರುತ್ತೆ ಫುಡ್ಡೆಲ್ಲ ಇಲ್ಲಿ. ಎವ್ರಿ ವೀಕ್ಲಿ ಒಂದು 2 ವೀಡಿಯೋಸ್ ಆದರೆ ಬರ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಾದರೆ ಬರ್ತಾ ಇರುತ್ತೆ. ಸೊ ನೋಡ್ತಾ ಇರಿ ನಮ್ಮ ವೀಡಿಯೋಸನ್ನು. ಆದರೆ ನಾನು ಪ್ರತಿದಿನ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ಆದರೆ ಕೇಳ್ತಾಯಿದ್ದೀರಾ ಭೈರವನ. ನಾ ಭೈರವ ಜೊತೆ ಪ್ರತಿದಿನವೂ ವ್ಲಾಗ್ಸ್ ಮಾಡಿ ನಾವು ನೋಡ್ತಾ ಇರ್ತೀವಿ,
ಮಾಡಿ ಅಣ್ಣ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಖಂಡಿತ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ. ಭೈರವ ನೋಡಿ ಇಲ್ಲಿದ್ದಾನೆ ಭೈರವ. ಖಂಡಿತ ಪ್ರತಿದಿನ ಮಾಡ್ತಾಯಿರ್ತೀನಿ ವ್ಲಾಗ್ಸನ್ನು. ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ಇರಲಿ ನನಗೆ. ಬೆಳಗ್ಗಿನಿಂದ ನಗರಿ ಅನ್ನೋ ಪ್ಲೇಸಲ್ಲಿದ್ದೆ ನಾನು. ಬೆಳಗ್ಗೆ ಸರ್ಚ್ ಮಾಡಿದೆ ಅಲ್ಲಿ. ಸೊ ನಗರಿನಿಂದ ಪೊನ್ನುಪಾಡಿಗೆ ಆದರೆ ಬಂದಿದ್ದೀನಿ. ಸುಮಾರು ಒಂದು 14 ಕಿಲೋಮೀಟ್ರ್ ಆದರೆ ನಡ್ಕೊಂಡು 14ರಿಂದ 15 ಕಿಲೋಮೀಟ್ರ್ ಬರ್ಬೋದು. 1 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟಿದ್ದೀನಿ. ಸೊ ಒಂದು 15 ಕಿಲೋಮೀಟ್ರ್ ಆದರೆ ನಡ್ಕೊಂಡು ಒಂದು ಪೊನ್ನುಪಾಡಿಗಾದರೆ ಬಂದಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಒಂದು ಪೆಟ್ರೋಲ್ ಬಂಕ್ ಇದೆ. ಸೊ ನಯರ ಪೆಟ್ರೋಲ್ ಬಂಕಲ್ಲಾದರೆ ನಮಗೆ ಬರ್ತಾಯಿದ್ದರೆ ಅವರು ಸ್ಪೇಸ್ ಆದರೆ ಕೊಟ್ಟರು ಉಳ್ಕೊಳ್ಳೋದಕ್ಕೆ. ಸೊ ಇಲ್ಲಿಗಾದರೆ ಬಂದಿದ್ದೀವಿ. ಸೊ ಇಲ್ಲೇ ಇವತ್ತು ಸ್ಟೇ ಮಾಡಿಬಿಟ್ಟು ಮತ್ತು ಇನ್ನು 5 ಕಿಲೋಮೀಟರ್ಸ್ ಆದರೆ ಮುಂದಕ್ಕೆ ಹೋಗಬೇಕಾಗಿತ್ತು. ಸೊ ಹೋಗೋಕ್ಕಾಗಲಿಲ್ಲ, ಕಾಲು ತುಂಬ ನೋವ್ತಾಯಿತ್ತು ಇವತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ. ಇಲ್ಲಿ ಕೇಳಿದ ತಕ್ಷಣ ಇಲ್ಲಿ ಜಾಗ ಆದರೆ ಕೊಟ್ಟಿದ್ದಾರೆ ನಮಗೆ. ಅವರು ಆ್ಯಕ್ಚುಲಿ ಜಾಗ ಅಂತ ಹೇಳಲಿಲ್ಲ, ಎಲ್ಲಾದರೂ ಇರಿ ಪರವಾಗಿಲ್ಲ, ಇದು ಬಂದುಬಿಟ್ಟು 24 hours ಪೆಟ್ರೋಲ್ ಬಂಕ್ ಇದು. ಸೊ ಇಲ್ಲಾದರೆ ನಾವು ಇಲ್ಲಿ ಸ್ಟೇ ಮಾಡ್ತೀವಿ. ನಿಮ್ಮ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲೇ ಆದರೆ ನಮ್ಮ ಒಂದು ಟೆಂಟನ್ನಾದರೆ ಹಾಕ್ಕೊಂಡು ಇಲ್ಲೇ ಆದರೆ ಮಲ್ಕೊತೀವಿ. ಸೊ ನಿಮ್ಗೆ ತೋರಿಸ್ತೀನಿ ಇವಾಗ ಟೆಂಟನ್ನು ಯಾವ ಥರ ಹಾಕ್ಕೊತೀನಿ, ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಿಮಗೆ ತುಂಬ ವೀಡಿಯೋಸಲ್ಲಿ ಆದರೆ ಹೇಳಿಲ್ಲ ಟೆಂಟ್ ಯಾವ ಥರ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ತೋರಿಸ್ತೀನಿ ಯಾವ ಥರ ನಾನು ಕ್ಯಾಂಪಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ ನಿಮಗೆ ಟೆಂಟು ಯಾವ ಥರ ಹಾಕಬೇಕು ಎಲ್ಲನೂ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸೊ ತುಂಬ ದಿನದಿಂದ ನಿಮ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದೆ ಟೆಂಟನ್ನು ಯಾವ ಥರ ಪೂರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಮೇಯ್ನಾಗಿ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಎಂಥ ಪ್ಲೇಸ್ಗಳಲ್ಲಿ ಟೆಂಟ್ ಹಾಕಬೇಕು ಅಂತ ಹೇಳ್ಬಿಟ್ಟು. ಕೆಲವೊಂದು ಟಿಪ್ಸ್ ಹೇಳ್ತೀನಿ ಎಂಥ ಪ್ಲೇಸ್ಗಳಲ್ಲಿ ಟೆಂಟ್ಗಳು ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಮೇಯ್ನಾಗಿ ಬಂದುಬಿಟ್ಟು ಒಂದು ಟೆಂಪಲ್ಸ್ ನೋಡ್ಕೊಳ್ಳಿ, ಎಲ್ಲೆಲ್ಲಿ ನಿಯರೆಸ್ಟ್ ಟೆಂಪಲ್ಸ್ ಬರುತ್ತೋ ಅಂಥ ಪ್ಲೇಸ್ಗಳಲ್ಲಿ ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಎಲ್ಲಾದರೂ ಪೆಟ್ರೋಲ್ ಬಂಕ್ಸ್ ಇರ್ತದೆ ಇಂಥದ್ದು. ಸೊ ಅಂಥ ಪ್ಲೇಸ್ಗಳಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಯಾವುದಾದ್ರೂ ಒಂದು ಸೆಕ್ಯೂರ್ಡ್ ಪ್ಲೇಸ್ ಇರ್ತದೆ, ಕೆಮ್ರಾಸು ಆ ಥರ ಇರ್ತಕ್ಕಂತಹ ಒಂದು ಸೆಕ್ಯೂರ್ಡ್ ಪ್ಲೇಸಲ್ಲಿ ಒಂದು ಟೆಂಟ್ಗಳನ್ನು ಹಾಕ್ಕೊಳ್ಳಿ. ಸೊ ಆ ಥರ ಪ್ಲೇಸ್ಗಳಲ್ಲಾದರೆ ನೀವು ಸೇಫಾಗಿ ಟೆಂಟನ್ನು ಹಾಕ್ಕೋಬೋದು. ಸೊ ಟೆಂಟನ್ನು ಯಾವ ಥರ ಹಾಕ್ಕೊಳ್ಳೋದು ಅಂತ ಕೆಲವೊಂದು ನಾನು ನಿಮಗೆ ಒಂದು ಟಿಪ್ಸನ್ನು ಹೇಳ್ಕೊಡ್ತೀನಿ. ಸೊ ಮೇಯ್ನಾಗಿ ಬಂದುಬಿಟ್ಟು ಎಲ್ಲಾದರೂ ಒಂದು ಕಲ್ಲುಗಳು ಮತ್ತು ಅಂದರೆ ಅಲ್ಲಿ ಸೆಕ್ಯೂರ್ಡ್ ಪ್ಲೇಸ್ ಇರುತ್ತೆ, ಒಂದು ಪೆಟ್ರೋಲ್ ಬಂಕ್ಸು ಆ ಥರನೇ ಇರುತ್ತೆ. ಸೊ ಅಲ್ಲಿ ಜಲ್ಲಿ ಕಲ್ಲು, ಸೊ ಅಂಥ ಪ್ಲೇಸ್ಗಳ ಹತ್ರ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಅದು ಮೇಯ್ನು ನಿಮ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದೆ, ಅದು ಇವಾಗ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನು ಬಂದುಬಿಟ್ಟು ಸುಮಾರು ಒಂದು 200+ ಕ್ಯಾಂಪಿಂಗ್ಸ್ ಆದರೆ ಹಾಕಿದ್ದೀನಿ ಇದುವರೆಗೂ. ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇನ್ನೂ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಲೆಂತೆ ಆಗುತ್ತೆ ವೀಡಿಯೋ. ಫ್ಯೂಚರಲ್ಲಿ ಅದ್ರ ಬಗ್ಗೆನೇ ಟೆಂಟ್ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ. ಸೊ ಇವಾಗ ಬಂದುಬಿಟ್ಟು ಯಾವ ಥರ ಟೆಂಟನ್ನು ಹಾಕೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಮೇಯ್ನಾಗಿ ಬಂದುಬಿಟ್ಟು ನಾರ್ಮಲಾಗಿ ಟೆಂಟಲ್ಲಿ ಬಂದುಬಿಟ್ಟು ಒಂದು ಮೇಯ್ನ್ ಪಾರ್ಟ್ ಬಂದುಬಿಟ್ಟು ಇದಿರ್ತದೆ. ಆದರೆ ಮೇಯ್ನ್ ಟೆಂಟ್ ಅನ್ನೋದು ಇದರಲ್ಲಿ ಇರ್ತದೆ. ಒಂದು 3 ಐಟಮ್ಸ್ ಆದರೆ ಬರುತ್ತೆ ಟೆಂಟಲ್ಲಿ. ಅದನ್ನು ಕ್ಯಾರಿ ಮಾಡೋಕ್ಕೊಂದು ಬ್ಯಾಗು ಮತ್ತು ಮೇಯ್ನ್ ಟೆಂಟ್ ಇದರಲ್ಲಿ ಇರ್ತದೆ. ಮತ್ತು ಇದು 2 ಆಯಿತು. ಮತ್ತು 3ನೇದು ಬಂದುಬಿಟ್ಟು ಈ ಥರ ಸ್ಟಿಕ್ಸ್ ಇರ್ತದೆ. ಸೊ 3 ಇರ್ತದೆ ಟೆಂಟಲ್ಲಿ ಮೇಯ್ನಾಗಿ. ಸೊ ಮೊದಲು ಬಂದುಬಿಟ್ಟು ನಾವು ಟೆಂಟ್ ಹಾಕಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಇದನ್ನೆಲ್ಲ ನಾವು ಒಂದು ಜೋಡಿಸ್ಕೋಬೇಕು. ಸೊ ಈ ಥರ ಇರ್ತದಲ್ವ ನಿಮಗೆ ಮೇಯ್ನಾಗಿ ಮುಂದೆ ಕಾಣಿಸ್ತಾ ಇದಲ್ವ. ಸೊ ಇದನ್ನು ಬಂದುಬಿಟ್ಟು ನೀವು ಒಂದು ಸ್ಟ್ರೈಟಾಗಿ ಈ ಥರ ಜೋಡಿಸ್ಕೋಬೇಕು. ಈ ಥರ ಇರ್ತದಲ್ವ, ಇದು ಮಡಚಿಟ್ಟಿರ್ತಾರೆ. ಸೊ ಯಾಕಂತ ಹೇಳಿದ್ರೆ ಟ್ರಾವೆಲಿಂಗಲ್ಲಿ ಆದಷ್ಟು ಒಂದು ಪೋರ್ಟೇಬಲ್ಗೋಸ್ಕರ ಮಾಡಿರ್ತಾರೆ ಟೆಂಟ್ಸ್ ಎಲ್ಲ. ಈ ಕ್ಯಾಂಪಿಂಗ್ ಟೆಂಟ್ಸ್ ಎಲ್ಲ ಒಂದು ಪೋರ್ಟೇಬಲ್ಗೋಸ್ಕರ ಮಾಡಿರೋದು. ಸೊ ಆ ಥರ ಇದು ಫೋಲ್ಡ್ ಆಗಿರುತ್ತಲ್ವ. ಸೊ ಈ ಥರ ನೀವು ಈ ಥರ ಮಡ್ಚ್ಕೊಳ್ಳಿ ಇದನ್ನು. ಈ ಥರ ಅಂದರೆ ಈ ಥರ ಇರ್ತದಲ್ವ, ನಿಮ್ಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇದಲ್ವ. ಸೊ ಈ ಥರ ಅದರ ಗ್ಯಾಪ್ಸ್ ಇರ್ತದೆ, ಆದರೆ ಈ ಥರ ಫೋಲ್ಡ್ ಮಾಡಿರ್ತಾರೆ ಅದನ್ನು. ನೀವು ಈ ಥರ ಬೆಂಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿದ್ರೆ ಮತ್ತೆ ಕ್ಲೋಸ್ ಆಗೋದು. ಇದು ಈ ಥರ ಒಂದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಫೋಲ್ಡ್ ಮಾಡಿದ್ರೆ ಈ ಥರ ದೊಡ್ಡದಾಗತ್ತೆ. ಅಂದರೆ ನೋಡಿ ನೋಡಿದ್ರಾ ನಿಮ್ಗೆ ಎಷ್ಟು ಉದ್ದ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಓಕೆನಾ? ಇಷ್ಟು ಉದ್ದ ಬರುತ್ತೆ ಇದು. ಸೊ ಇದಾಯಿತು, ಒಂದಾಯಿತು. ಸೊ 2 ಬರುತ್ತೆ ಇದರಲ್ಲಿ. ಸೊ ನಿಮ್ಗೆ ತೋರಿಸ್ತೀನಿ, ಅದು ಡಯಾಗ್ನಲಲ್ಲಿರುತ್ತೆ. ಸೊ ಮತ್ತು 2ನೇದು ಹಂಗೆ ಇದು ಮಾಡ್ಕೋಬೇಕು. ಅಂದರೆ ಫಾಸ್ಟಾಗಿ ಮಾಡ್ಕೊಳ್ಳಿ ನೀವು. ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸ್ಲೋಗಿ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಇಷ್ಟೊತ್ತು ಟೈಮಲ್ಲಿ ಟೆಂಟೇ ಪೂರ್ ಮಾಡಿಬಿಡ್ತೀನಿ ಇಷ್ಟು ಫಾಸ್ಟಾಗಿ ಆಗಿ. ಸೊ ನನಗೆ ಮ್ಯಾಕ್ಸಿಮಮ್ಮು 3 ಮಿನಿಟ್ಸಲ್ಲಿ ನಾನು ಫುಲ್ಲು ಟೆಂಟೆಲ್ಲ ಪೂರ್ ಮಾಡಿಬಿಡ್ತೀನಿ. ಸೊ ಇದಾಯ್ತಲ್ವ. ಸೊ ಈ ಥರ 2 ಇರ್ತದೆ. ಇದು ದೊಡ್ಡದಾಗಿದೆ, ತುಂಬ ಹೈಟ್ ಇದೆ.
ಸುಮಾರು 11 ಫೀಟ್ಸ್ 12 ಫೀಟ್ಸ್ ಇರುತ್ತೆ ಹೈಟ್. ಇದು ಅಷ್ಟಿರ್ತದೆ, ಬಟ್ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ನನಗಂತೂ ಅಷ್ಟು ದೊಡ್ಡದು ಅನಿಸ್ತಾ ಇದೆ. ಸೊ ಇದಾಯಿತು, 2 ಆಯಿತು. ಮತ್ತು ಮೇಯ್ನ್ ಪಾರ್ಟ್ ಬಂದುಬಿಟ್ಟು ಇದರಲ್ಲೇ ಮೇಯ್ನ್ ಟೆಂಟ್ ಇರೋದು. ಸೊ ಇದನ್ನು ಯಾವ ಥರ ಪೂರ್ ಮಾಡಬೇಕಂದ್ರೆ, ಈ ಥರ ಒಂದು ದಾರ ಥರ ಕಟ್ಟಿರ್ತಾರೆ ಕೊಡಬೇಕಾದ್ರೆ. ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ. ಮೇಯ್ನಾಗಿ ಟೆಂಟನ್ನು ಈ ಥರ ಬಂದುಬಿಡುತ್ತೆ. ಸೊ ಇವಾಗ ನೀವು ಎಲ್ಲಿ ಪ್ಲೇಸ್ ನೋಡ್ಕೊಂಡಿರ್ತೀವಲ್ವ, ನೀವು ನಿಮ್ಗೆ ಎಲ್ಲಿ ಟೆಂಟ್ ಹಾಕ್ಕೊಳ್ಳೋಕ್ಕೂ ಪ್ಲೇಸ್ ಚೆನ್ನಾಗಿರುತ್ತೋ, ಯಾವತ್ತೂ ಒಂದು ಕಲ್ಲುಗಳು ಚುಚ್ಕೊಳ್ಳೋಂತಹ ಪ್ಲೇಸ್ಗಳಲ್ಲಿ ಟೆಂಟ್ ಹಾಕ್ಕೋಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಟೆಂಟ್ ಬಂದುಬಿಟ್ಟು ತುಂಬ ಒಂದು ಸೂಕ್ಷ್ಮವಾಗಿರುತ್ತೆ. ಮತ್ತು ಟೆಂಟ್ ಒಳಗಡೆ ಬಂದುಬಿಟ್ಟು ಏನು ಒಂದು ಬೆಂಕಿ ಪೊಟ್ಟಣ ಆಗಿರ್ಬೋದು ಆ ಥರ ಏನು ಅಂಟ್ಸೋಕ್ಕೆ ಹೋಗ್ಬೇಡಿ. ಅದು ತುಂಬ ಒಂದು ಡೆಲಿಕೇಟೆಡ್ ಆಗಿರುತ್ತೆ. ಈ ಟಾರ್ಪಲ್ ಕೇಳಿದ್ದೀರಾ? ಟಾರ್ಪಲ್ಸು ಮನೆಯಲ್ಲೆಲ್ಲ ಯೂಸ್ ಮಾಡ್ತಾರಲ್ವ, ಸೊ ಆ ಥರ ತುಂಬ ಡೆಲಿಕೇಟೆಡ್ ಆಗಿರುತ್ತೆ. ಸುಮ್ಮನೆ ಸ್ವಲ್ಪ ಬೆಂಕಿ ಬಿದ್ದ ತಕ್ಷಣ ಅದು ಅಂಟ್ಕೊಂಡು ಅಂದರೆ ಹೋಗ್ಬಿಡುತ್ತೆ, ಅದು ಕಟ್ಟಾಗಿಬಿಡುತ್ತೆ. ಸೊ ಅದಕ್ಕೆ ಏನು ಕಲ್ಲುಗಳು ಕೂಡ ಟಚ್ ಆಗಬಾರ್ದು. ಸೊ ಆ ಥರ ಡೆಲಿಕೇಟೆಡ್ ಆಗಿರುತ್ತೆ ಅದು. ಸೊ ಆವಾಗ ಸರ್ಫೇಸ್ ಚೆನ್ನಾಗಿರೋ ಥರ ನೋಡ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಪೊರಕೆ ಕೂಡ ಇಲ್ಲಿ ಇಟ್ಟಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಪೊರಕೆದಲ್ಲಿ ಕ್ಲೀನ್ ಮಾಡ್ಕೋಬೇಕು ಫಸ್ಟು ಈ ಥರ. ಸೊ ನಾನು ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಈ ಥರ ನೀವು ಫಸ್ಟು ಅಲ್ಲಿ ಏನಾದರೂ ಧೂಳು ಏನಾದರೂ ಇರ್ತದೆ, ಕಲ್ಲುಗಳೇನಾದರೂ ಆಯ್ಕೋಬೇಕು ಕಲ್ಲುಗಳು, ಆವಾಗ ಫುಲ್ಲು ಕ್ಲೀನಾಗಿ ಮಾಡಬೇಕು. ನೀವು ಮಣ್ಣಲ್ಲಿ ಹಾಕ್ತೀರ ಅಂತ ಹೇಳಿದ್ರು ಕೂಡ ಕರೆಕ್ಟಾಗಿರೋ ಮಣ್ಣು ನೋಡ್ಕೋಬೇಕು, ಕ್ಲೀನಾಗಿರಬೇಕು ಅಲ್ಲಿ ಜಾಗ ಟೆಂಟ್ ಹಾಕೊಳ್ಳೋದಕ್ಕೆ. ಸೊ ಅಂಥ ಪ್ಲೇಸಲ್ಲಿ ನೀವು ಟೆಂಟ್ ಹಾಕೋಬೋದು. ಮತ್ತು ಇವಾಗ ಈ ಥರ ಕ್ಲೀನ್ ಮಾಡಿದ್ದಾದಮೇಲೆ ಈ ಥರ ಪೂರ್ ಮಾಡಿ ಇದನ್ನು ಕೆಳಗಡೆ ಹಾಕಿ ಸಾರಿಸಿ ಇದನ್ನು ಈ ಥರ ನೋಡಿದ್ರಾ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು, ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು 2 ಪರ್ಸನ್ಸು ಸ್ಟೇ ಮಾಡ್ಬೋದು, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಟೆಂಟ್ ಇದು. ಸೊ ಇದಾಗಿದ ತಕ್ಷಣ ಇದ್ರ ಮೇಲೆ ಒಂದು ಇದು ಬರುತ್ತೆ, ಕವರ್ ಬರುತ್ತೆ. ಸೊ ಈ ಕವರು ಏನಕ್ಕೆ ಅಂತ ಹೇಳಿದ್ರೆ, ಸೊ ಮೇಲೆ ಟೆಂಟ್ ಮೇಲೆ ಹಾಕ್ಕೊಂಡ್ರೆ ನೀರು ಮಳೆ ನೀರೇನಾದರೂ ಬಿದ್ದರೆ ಒಳಗಡೆಗೆ ಬರೋಲ್ಲ, ಮತ್ತು ಚಳಿ ಕೂಡ ಏನಾಗಲ್ಲ. ಸೊ ಅದಕ್ಕೋಸ್ಕರ ಇದಿರ್ತದೆ. ಸೊ ಇದು ನಾರ್ಮಲಾಗಿ ಯೂಸ್ ಮಾಡಬೇಡಿ. ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ, ತುಂಬ ಚಳಿಯಾಗಿರ್ತದೆ ಪ್ಲೇಸಸ್ಸು ಅಂಥ ಟೈಮಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂತ ಹೇಳಿದರೆ ಒಳಗಡೆ ತುಂಬ ಬಿಸಿಯಾಗಿರ್ತದೆ. ನಾರ್ಮಲ್ ಪ್ಲೇಸ್ಗಳಲ್ಲೇ ನೀವು ಉಸಿರಾಡೋ ಗಾಳಿ ಔಟ್ಸೈಡ್ ಹೋಗ್ಬೇಕಲ್ವಾ. ಸೊ ಆ ಥರ ಇದು ಅಷ್ಟೊಂದು ಅವಶ್ಯಕತೆ ಇಲ್ಲ. ಬೇಕಾದ್ರೆ ಹೊಚ್ಕೋಬೋದು ಇದರಲ್ಲಿ. ಮತ್ತು ಇದಾಗಿದ ತಕ್ಷಣ ನೀವು ಇವು ತಗೊಂಡಿದ್ರಲ್ವ ಈ ಥರ ಸ್ಟಿಕ್ಸು. ಸೊ ಈ ಸ್ಟಿಕ್ಸನ್ನು ಬಂದುಬಿಟ್ಟು ಡಯಾಗ್ನಲಲ್ಲಿ ಹಾಕಬೇಕು. ನಾನು ತೋರಿಸ್ತೀನಿ. ಫಸ್ಟು ಇದು ಈ ಥರ ಇರ್ತದೆ, ಇದಿರ್ತದೆ, ಈ ಥರ ಕಾಣಿಸ್ತಾ ಇದೆಯಾ? ಸೊ ಇದರಲ್ಲಿ ಈ ಥರ ಸ್ಟಿಕ್ ಮಾಡಬೇಕು. ಇದಕ್ಕೆ ಹಾಕಬೇಡಿ, ತುಂಬ ಜನ ಇದಕ್ಕೆ ಹಾಕ್ತಾರೆ, ಅದು ತಪ್ಪದು. ಸೊ ಇಲ್ಲಿ ಈ ಕಡೆ ಇರ್ತದೆ, ಸೊ ಈ ಪಾರ್ಟಲ್ಲಿ. ಸೊ ಇದಕ್ಕೆ ಹಾಕಿ, ಕಾಣಿಸ್ತಾ ಇದೆಯಾ? ಈ ಥರ ಆಯಿತಾ? ಇದಾಗಿದ ತಕ್ಷಣ ನಿಮಗೆ ಇದು ಕಾಣಿಸ್ತಾ ಇದೆಯಾ? ಈ ಥರ ಇಲ್ಲಿ ಯಾವತ್ತೂ ಟೆಂಟನ್ನು ಡಯಾಗ್ನಲಲ್ಲಿ ಹಾಕ್ಬೇಕು ಇದನ್ನು. ಸೊ ಅದಾಗಿದ ತಕ್ಷಣ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ವ, ಈ ಥರ ಫೋಲ್ಡ್ ಮಾಡಬೇಕು. ಓಕೆನಾ? ಇನ್ನೊಂದು ತಗೋಬೇಕು. ಮತ್ತು ಇನ್ನೊಂದು ತಗೊಳ್ಳಿ, ಇಂಥದ್ದು ತಗೊಂಡು ಈ ಕಡೆ ಹಾಕಿ. ಈ ಥರ ಸ್ಟಾರ್ಟಿಂಗ್ ಬಂದುಬಿಟ್ಟು ಒಬ್ಬರೇ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡ್ಕೊಂಡು ಆಮೇಲೆ ಇದು ಮಾಡ್ತಾ ನಿಮಗೆ ಅಭ್ಯಾಸ ಆಗುತ್ತೆ. ಮತ್ತು ಈ ಥರ ಇರ್ತದಲ್ವ, ಇಲ್ಲಿ ಇದನ್ನು ಈ ಥರ ಸ್ಟಿಕ್ ಮಾಡಿ ಅಷ್ಟೇ. ಈ ಥರ ಸ್ಟಿಕ್ ಮಾಡಿದ್ರೆ ಅದೇ ಆಗೋಗುತ್ತೆ. ಅಷ್ಟೊಂದೇನು ಕಷ್ಟ ಇಲ್ಲ.
ನೀವು ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಒಂದು ಬಾರಿ. ಸೊ ಇಷ್ಟೇ ಮೇಯ್ನಾಗಿ. ಇದು ಮುಂದೆ ಕಾಣಿಸ್ತಾ ಇದೆಯಾ, ಇದು ವಿಂಡೋ ಅಂತಾರೆ ಇದನ್ನು, ವಿಂಡೋ ಇದು. ಸೊ ಇದು ಬಂದುಬಿಟ್ಟು ಬ್ಯಾಕ್ ಹೋಗ್ಬೇಕು, ಯಾವತ್ತು ಬ್ಯಾಕ್ ಸೈಡ್ ಹೋಗಬೇಕು ಈ ವಿಂಡೋ ಪಾರ್ಟು. ಸೊ ಅವಾಗ ಕರೆಕ್ಟಾಗಿ ಇಟ್ಕೊಂಡು ಈ ಪಾರ್ಟನ್ನು ಕರೆಕ್ಟಾಗಿ ಇಟ್ಕೊಂಡು, ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು ಹೊರಗಡೆ ಹೋಗಬೇಕು. ಸೊ ಅವಾಗ ಈ ಥರ ನಿಮ್ಗೆ ಹೋಗಿರುತ್ತೆ. ಇದನ್ನು ಹಾಕಿ ಈ ಕಡೆ ಸಿಕ್ಸ್ಬಿಡಿ ಅಷ್ಟೇ. ಈ ಕಡೆ ಸಿಕ್ಸಿದ್ರೆ ನಮ್ಮ ಟೆಂಟ್ ರೆಡಿ. ಓಪನ್ ಮಾಡಿದೆ ನೋಡಿ, ಇದು ನಮ್ಮ ಮನೆ ಡೋರ್ಸ್ ಇವು. ನೋಡಿ ನೋಡಿ ಯಾವ ಥರ ರೆಡಿ ಆಗೋಯ್ತು ನಮ್ಮ ಮನೆ. ನಿಮ್ಗೆ ಕಾಣಿಸ್ತಾ ಇದೆಯಾ ನೋಡಿ ಯಾವ ಥರ ರೆಡಿ ಆಯಿತು ಅಂತ ಹೇಳ್ಬಿಟ್ಟು. ಕಂಪ್ಲೀಟು ಒಂದು ಟೆಂಟೇ ರೆಡಿ ಆಗೋಯ್ತು. ಸೊ ಇದು ಪ್ರೊಸೀಜರು ಟೆಂಟನ್ನು ಹಾಕ್ಕೊಳ್ಳೋದಕ್ಕೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ನಿಮ್ಮ ಒಂದು ಚಿಕ್ಕ ಕಾಮೆಂಟ್ಗಳೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಕಷ್ಟಗಳಾದರೆ ಬೀಳ್ತಾಯಿದೆ. ಸೊ ಆ್ಯಕ್ಚುಲಿ ನಿಮ್ಮ ಕಂಟೆಂಟ್ ಕೊಡೋಣ ಅಂತ ತುಂಬ ಇಷ್ಟ ನನಗೆ. ಸೊ ಭೈರವ ಇರೋ ಕಾರಣದಿಂದ ಎಲ್ಲಿ ಪ್ಲೇಸಸ್ಗೆ ಅಲೋ ಮಾಡ್ತಾಯಿಲ್ಲ ನಮ್ಮನ್ನು, ಎಲ್ಲಿ ಪ್ಲೇಸಸ್ ಕರ್ಕೊತಾ ಇಲ್ಲ. ಸೊ ಅದಕ್ಕೋಸ್ಕರನೇ ನನಗೆ ಏನು ಕಂಟೆಂಟೇ ಸಿಗ್ತಾಯಿಲ್ಲ. ನಿಮಗೆ ಸಾರಿ ಹೇಳ್ಬೇಕು ನಾನು. ಎಷ್ಟೋ ಬಾರಿ ನಿಮಗೆ ಕ್ಷಮಿಸಿ ಅಂತ ಕೇಳ್ಕೋಬೇಕು. ಯಾಕಂತೇಳಿದರೆ ನಮ್ಮ ವೀಡಿಯೋಸನ್ನು ಅಷ್ಟೊಂದು ಟೈಮ್ ಕೊಟ್ಟೆಲ್ಲ ವಾಚ್ ಮಾಡ್ತಾಯಿದ್ದೀರ. ನಿಮ್ಮ ಕಂಟೆಂಟ್ ಕೊಟ್ಟಿಲ್ಲ ಅಂದರೆ ನನಗೊಂಥರ ನೋವಾಗುತ್ತೆ. ಸೊ ಅದೇ ಮೇಯ್ನ್ ಹೇಳಿದ್ನಲ್ವ, ನಮ್ಮ ಭೈರವಗನಿರೋ ಕಾರಣದಿಂದ ಎಲ್ಲೂ ಅಲೋ ಮಾಡ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ವ್ಲಾಗ್ಸ್ ಮಾಡ್ತೀನಿ ಪ್ರತಿದಿನವೂ. ನನ್ನ ಎಲ್ಲೆಲ್ಲಿ ಭೈರವಾಗ ಅಲೋ ಮಾಡ್ತಾರೋ ಸೊ ಅಂಥ ಪ್ಲೇಸ್ಗಳಿಗೆಲ್ಲನೂ ಹೋಗಿ ಆದಷ್ಟು ಕವರ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಮಸ್ಕಾರ ದೇವರು. ತುಂಬ ಜನ ಏನು ಕೇಳ್ತಾ ಇದ್ದಾರೆ ಅಂದರೆ, ಅಣ್ಣ ನಿಮ್ಮದು ಗುರಿ ಏನು, ಅಣ್ಣ ನೀವು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ ತುಂಬ ಜನ ಅಂದರೆ ಕೇಳ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ನಾನು ಬಂದುಬಿಟ್ಟು ಒಂದು ಸೋಷಿಯಲ್ ವರ್ಕರು, ಒಂದು ಸಮಾಜ ಒಂದು ಸೇವೆ ಮಾಡ್ತೀನಿ ನಾನು. ನಾನು ಎಲ್ಲೆಲ್ಲಿ ಹೋಗ್ತೀನಿ ಆ ಪ್ಲೇಸ್ಗಳೆಲ್ಲ ಒಂದು ಗಿಡಗಳು ನೆಡ್ತೀನಿ, ಟ್ರೀಸ್ ಆಗುವಂಥದ್ದು. ಮತ್ತು ಈ ಥರ ಡಾಗ್ಸಿಗೆ ಬೆಳೆಸೋದ್ರೆ ಹಾಕ್ತೀನಿ. ಅದೇ ಥರ ನಾನು ಆದಷ್ಟು ಸ್ವಲ್ಪ ವ್ಯಾಕ್ಸಿನೇಷನ್ ಕೂಡ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಡಾಗ್ಸಿಗೆ ಫುಡ್ಸ್ ಎಲ್ಲ ಆ ಥರ ಕೊಡ್ತಾಯಿರ್ತೀನಿ. ಆದರೆ ಆ್ಯಕ್ಚುಲಿ ಇದುವರೆಗೂ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಎಲ್ಲೂ ತೋರಿಸಿಲ್ಲ. ಬಟ್ ಇನ್ಮೇಲೆ ನಾನು ಆ್ಯಕ್ಚುಲಿ ನಮ್ಮ ಹತ್ರ ಏನಾದರೂ ಇದ್ದರೆ ತಾನೇ ತೋರ್ಸೋಕ್ಕಾಗೋದು. ಸೊ ಆ ಥರ ರೆವೆನ್ಯೂ ಇರಬೇಕಲ್ವ, ಏನಾದರೂ ಸ್ವಲ್ಪ ಫ್ಯೂಚರಲ್ಲಿ ಸ್ವಲ್ಪ ಜನ್ರೇಟ್ ಆಗುತ್ತೆ ರೆವೆನ್ಯೂ. ಸೊ ಅದರಿಂದ ನಾನು ಸೋಷಿಯಲ್ ವರ್ಕನ್ನು ತೋರಿಸ್ತೀನಿ, ಮಾಡಿ ಈ ಥರ ನಿಮಗೆ ತೋರಿಸ್ತೀನಿ ಅದನ್ನು. ಸೊ ತುಂಬ ಒಂದು ಬೆಳಗ್ಗಿನಿಂದ ಸುಮಾರು ಒಂದು 15 ಕಿಲೋಮೀಟ್ರ್ ಅಷ್ಟೇ ನಡ್ಕೊಂಬಂದಿರೋದು ಇವತ್ತು. ಸೊ ನಾರ್ಮಲಾಗಿ 20 ಕಿಲೋಮೀಟರ್ಸ್ ಆದರೆ ನಡ್ಕೊಂಡು ಹೋಗ್ತಾಯಿದ್ವಿ. ಸೊ ಇವತ್ತಾದರೆ ಆಗಲಿಲ್ಲ, ತುಂಬ ಕಾಲೆಲ್ಲ ನೋವ್ಕೊಂಡ್ಬಿಟ್ಟಿದೆ ಗೈಸ್, ನೆನ್ನೆಲ್ಲ ನಡೆದು. ಸೊ ಅದಕ್ಕೋಸ್ಕರ ಇವತ್ತು ಲೇಟಾಗಿದ್ದೆ, ಎದ್ದು ನಡೆಯೋಕ್ಕಾಗಿಲ್ಲ. ಆದ್ರೂ 9:30ಗಾದರೆ ಸ್ಟಾರ್ಟ್ ಮಾಡಿದ್ದೀನಿ, 9:30ಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತು. ಸೊ ಆದರೆ ನಡೆಯೋಕ್ಕೆ ಆಗಲಿಲ್ಲ ಇವತ್ತು. ತುಂಬ ಇನ್ನೊಂದು 5 ಕಿಲೋಮೀಟರ್ಸ್ ಹೋಗಬೇಕಾಗಿತ್ತು. 5 ಕಿಲೋಮೀಟರ್ಸ್ ಹೋಗಿದ್ದಿದ್ರೆ ತಿರುತ್ತಣಿ ಬರ್ತಾಯಿತ್ತು. ಸೊ ಆದ ಕಾರಣದಿಂದ ಆಗಲಿಲ್ಲ. ಸೊ ಇಲ್ಲಿ ನಯರ ಪೆಟ್ರೋಲ್ ಬಂಕ್ ಇವತ್ತು ಸ್ಟೇ ಮಾಡ್ತೀವಿ. ಸೊ ಆ ಥರ ತುಂಬ ಕಷ್ಟ ಬೀಳ್ತೀವಿ ಗೈಸ್. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ಒಂದು ಲೈಕ್ ಮಾಡಿ, ಅದೇ ಥರ ಒಂದು ಸಣ್ಣದಾಗಿ ಒಂದು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ. ಆ ಒಂದು ಶೇರು ನಮಗೆ ಎಷ್ಟೋ ಒಂದು ಸಪೋರ್ಟ್ ಆದರೆ ಮಾಡುತ್ತೆ. ತುಂಬ ಜನ ಹಣ ನೀವು ಪ್ರತಿದಿನ ನೀವು ಲಾಗ್ಸ್ ಮಾಡಿ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಆ್ಯಕ್ಚುಲಿ ನನಗೆ ಭೈರವ ಇರೋ ಕಾರಣದಿಂದ ಎಲ್ಲಿ ಪ್ಲೇಸ್ಗಳಿಗೆಲ್ಲ ಅಲೋ ಮಾಡ್ತಾಯಿಲ್ಲ. ಸೊ ಅದಕ್ಕೋಸ್ಕರ ತುಂಬ ಕಂಟೆಂಟ್ ಆದರೆ ಲಾಸ್ ಆಗ್ತಾಯಿದೆ. ಆ್ಯಕ್ಚುಲಿ ನಾನು ತಿರುಪತಿಯಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ದರ್ಶನಕ್ಕೆ ಅಂದ್ಕೊಂಡಿದ್ದೆ. ಸೊ ಅಲ್ಲಿ ಅಲೋ ಮಾಡಲಿಲ್ಲ, ಸೊ ಅವನಿರೋ ಕಾರಣದಿಂದ. ಸೊ ಆ ಥರ ತುಂಬ ಕಂಟೆಂಟ್ ಆದರೆ ಭೈರವ ಇರೋ ಕಾರಣದಿಂದ ನಮಗೆ ಕಂಟೆಂಟನ್ನು ಸಿಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಸೊ ಆ ಥರ ಕಂಟೆಂಟ್ ಇಲ್ಲದಿರೋ ಕಾರಣದಿಂದ ನಾನು ಲೆಂತಿ ವೀಡಿಯೋಸನ್ನು ಬಿಡ್ತಾ ಇಲ್ಲ. ಮತ್ತು ಬೇರೆಯವ್ರು ಕೇಳಿದ್ದಾರೆ, ಅಣ್ಣ ನೀವು ನಾರ್ಮಲಾಗಿ ನೀವು ಏನು ಮಾಡ್ತಾಯಿದ್ರು ಅದನ್ನೇ ಮಾಡಿ, ನಾವು ಪ್ರತಿದಿನ ನೋಡ್ತೀವಿ, ನೀವು ಭೈರವ ಎಲ್ಲೆಲ್ಲಿ ಪ್ಲೇಸ್ಗಳಿಗೆ ಅಲೋ ಮಾಡ್ತಾರೋ ಅಲ್ಲೆಲ್ಲ ನೀವು ಹೋಗಿ ಪ್ಲೇಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಾವು ನೋಡ್ತೀವಿ ಅಂತ ತುಂಬ ಜನ ಅದಕ್ಕೆ ಹೇಳ್ತಾ ಇದ್ದೀರಾ. ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ, ಕಂಟೆಂಟನ್ನು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ತೊಗೊಂಡು ನಿಮಗೆ ತೋರಿಸ್ತೀನಿ. ಕಂಟೆಂಟನ್ನು ತೋರಿಸಿ ಎಕ್ಸ್ಪ್ಲೇನ್ ಆದರೆ ಮಾಡಿ ಇದು ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ವೀಡಿಯೋನ. ಸೊ ಆ ಥರ ಭೈರವ ಇರೋ ಕಡೆಯಿಂದ ತುಂಬ ಕಷ್ಟ ಆದರೆ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಿಮ್ಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಸೊ ಎಷ್ಟು ಕಂಟೆಂಟ್ ಇರುತ್ತೋ ಅಷ್ಟನ್ನು ನಿಮ್ಗೆ ಕ್ಲಿಯರಾಗಿ ಆದರೆ ತೋರಿಸ್ತೀನಿ. ಸೊ ಇವತ್ತೇನು ತಮಿಳ್ನಾಡಿಗೆ ಬಂದಿದ್ವಿ, ತುಂಬ ಕಷ್ಟ ಬಿದ್ದುಕೊಂಡು ಅಂದರೆ ಬಂದಿದ್ದೀವಿ ಗೈಸ್.
ತುಂಬ ಎಫರ್ಟ್ ಆದರೆ ಹಾಕಿದ್ವಿ ಇಲ್ಲಿಗೆ ಬರೋಕ್ಕೆ. ಮಾರ್ನಿಂಗಿಂದ ಬಂದುಬಿಟ್ಟು ಬರೀ ಒಂದು 15 ಕಿಲೋಮೀಟ್ರ್ ನಡ್ಕೊಂಬಂದಿರೋದು. ಸೊ ಇಲ್ಲಿಗೆ ಇನ್ನು 5 ಕಿಲೋಮೀಟ್ರ್ ಹೋಗಿದ್ದಿದ್ರೆ ತಿರುಗ್ತಾನೆ ಬಂದುಬಿಡ್ತಾಯಿತ್ತು. ಸೊ ಅಷ್ಟೊಂದೆಲ್ಲ ರಿಸ್ಕ್ ಮಾಡಿ ಎಲ್ಲ ನಿಮಗೆ ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಒಂದು ನಿಮ್ಮ ಬ್ರದರ್ ಅಂತ ತಿಳ್ಕೊಳ್ಳಿ ನನ್ನನ್ನು, ಆ ಥರ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಂತ ತಿಳ್ಕೊಳ್ಳಿ. ಈ ಥರ ಸಪೋರ್ಟ್ ಮಾಡಿದ್ದು ನನಗೆ ತುಂಬ ಕಷ್ಟ ಆದರೆ ಬೀಳ್ತಾಯಿದ್ದೀನಿ. ಸೊ ಭೈರವಗನಾದರೆ ಅಲ್ಲಿಗೆ ಹೋಗಿದ್ದಾನೆ. ಸೊ ಆ ಥರ ಆದಷ್ಟು ಈ ವಿಡಿಯೋನ ಒಂದು ಶೇರ್ ಮಾಡಿ, ಅದರಿಂದ ನನಗೆ ಎಷ್ಟೊಂದು ಸಪೋರ್ಟ್ ಆದರೆ ಸಿಗುತ್ತೆ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ ದಿನನಿತ್ಯ. ವೆಲ್ಕಮ್ ಟು ದ ಕ್ಯಾಪಿಟಲ್ ಸಿಟಿ ಆಫ್ ತಮಿಳ್ನಾಡು. ಸೊ ನಾವು ಬಂದುಬಿಟ್ಟು ಒಂದು ಕ್ರಿಯೇಟರ್ ಚೆನ್ನೈ ಕಾರ್ಪೊರೇಷನ್ ಮುಂದೆ ಆದರೆ ಇದ್ದೀವಿ. ಸುಮಾರು ಕಿಲೋಮೀಟರ್ಸ್ ಆದರೆ ನಡ್ಕೊಂಡು ನಾವು ಚೆನ್ನೈಗಾದರೆ ಬಂದಿದ್ದೀವಿ. ಸೊ ಎಷ್ಟೋ ದಿನಗಳ ಕನಸು ನಮ್ಮದಿದು. ಸೊ ಇವತ್ತು ಇಲ್ಲಿಗೆ ಬಂದಿದ್ರೆ ಗುರು ಔಟ್ಸೈಡ್ ಹೋಗೋಕೆ ಕೇಳಿದ್ವಿ, ರೂಮ್ಸ್ ಬೇಕು ಅಂತ ಹೇಳ್ಬಿಟ್ಟು ಸ್ಟೇಯಿಂಗ್ ಮಾಡೋಕ್ಕೆ. ಸೊ ಯಾರು ಕೊಡಲಿಲ್ಲ ಗುರು, ಪೆಟ್ ಸರ್ ನಾಟ್ ಅಲೋಡ್ ಅಂತಲೇ ಹೇಳ್ತಾ ಇದ್ದಾರೆ. ಸೊ ನಮ್ಮ ಭೈರವಗೋಸ್ಕರ ಇವತ್ತು ರೂಮ್ ಎಲ್ಲೂ ಸಿಗಲಿಲ್ಲ ಗುರು ನಮಗೆ. ತುಂಬ ಕಷ್ಟ ಆದರೆ ಆಗ್ತಾಯಿದೆ. ಸೊ ಇನ್ನು ನಾವು ತುಂಬ ಜಾಗಗಳಲ್ಲಾದರೆ ಟ್ರೈ ಮಾಡಿದ್ವಿ. ಸೊ ಎಲ್ಲೂ ಸಿಗಲಿಲ್ಲ. ಇನ್ನು ಎಲ್ಲಾದರೂ ಪೆಟ್ರೋಲ್ ಬಂಕ್ಸ್ ಇರುತ್ತೆ. ಸೊ ಅಲ್ಲಾದರೂ ಹೋಗಿ ನಾವು ಸ್ಟೇ ಮಾಡಬೇಕು. ಪೆಟ್ರೋಲ್ ಬಂಕ್ಸಲ್ಲಿ ಟೆಂಟ್ ಹಾಕ್ಕೊಂಡಾದರೆ ಮಲ್ಕೋಬೇಕು. ಸೊ ಅದು ಸಿಗಲಿಲ್ಲ ಅಂದರೆ ಎಲ್ಲಾದರೂ ರೋಡಲ್ಲೇ ನೈಟೆಲ್ಲ ಒಂದು ಕಳೀಬೇಕು. ಸೊ ಆ ಥರ ಇದೆ ನಮ್ಮ ಜೀವನ ಇವಾಗ. ಜೈ ಹಿಂದ್.